ಕನಕ ಪರಮೇಶ್ವರಿ ನಿಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಬಯಸುತ್ತಾ ನನ್ನ ಮಾತನ್ನು ಮುಂದುವರಿಸ್ತೀನಿ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಆರ್ಯವೈಶ್ಯ ಮಹಾಮಂಡಳಿಯ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರೆ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಕೆಲವರು ಬಂದಿದ್ದಾರೆ. ಈಗ ಮುಳಬಾಗಿಲು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ನಮ್ಮ ಸುಭಾಷ್ ಶೆಟ್ಟಿ ಅವ್ರನ್ನ ಮಾಡಿದ್ದೀವಿ. ಯೋಜನಾ ಪ್ರಾಧಿಕಾರ ಅಂತಂದರೆ ಓನ್ಲಿ ಮುಳಬಾಗಿಲಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇಡೀ ಮುಳಬಾಗಿಲು ತಾಲೂಕಿಗೆ ಸಂಬಂಧಪಟ್ಟಿದ್ದು. ಓನ್ಲಿ ನಗರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇಡೀ ಮುಳಬಾಗಿಲು ತಾಲೂಕಿಗೆ ಸಂಬಂಧಪಟ್ಟಿದ್ದು. MLA ನಂತರ ಎರಡನೇ ಅಧಿಕಾರ, MLA ನಂತರ ಎರಡನೇ ಅಧಿಕಾರ. ಕಾಂಗ್ರೆಸ್ ಪಕ್ಷ ನೋಡಿ, ನಾನು ದಯವಿಟ್ಟು ನೇರವಾಗಿ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ವಯಸ್ಸು ಕಮ್ಮಿ ಇದ್ರೂ ನಮ್ಮ ಕಾಂಗ್ರೆಸ್ ಪಕ್ಷ 2 ಹುದ್ದೆಗಳನ್ನು ಮುಳಬಾಗಿಲಿಗೆ ಕೊಟ್ಟಿದೆ. ಒಂದು ರಾಮ್ ಪ್ರಸಾದ್ ಸಾರಿಗೆ, ಎರಡನೇದು ಬಂದು ನಮ್ಮ ಸುಹಾಸ್ ಸಾರಿಗೆ 2 ಹುದ್ದೆಗಳನ್ನು ಕೊಟ್ಟಿದೆ. ವಯಸ್ಸಾಸ್ ಸಮುದಾಯದವ್ರನ್ನ ಕಾಂಗ್ರೆಸ್ ಪಕ್ಷ ಗುರುತಿಸಿದೆ. ತಾವು ಕೂಡ ಅಷ್ಟೇ ನಮ್ಮ ಪಕ್ಷದ ಮೇಲೆ ಪ್ರೀತಿ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತೀನಿ. ಯೋಜನಾ ಪ್ರಾಧಿಕಾರದ ಕೆಲವು ವಿಷಯಗಳನ್ನು ಆಗಾಗಲೇ ಮಂಜಣ್ಣ ಹೇಳಿದ್ರು. ನೋಡಿ, ನಮ್ಮ ಕೋಲಾರದ ಬಾರ್ಡ್ರು ಇಂದ ಹಿಡಿದು ನಂಗಲಿವರೆಗೂ ಇದಕ್ಕೆ ಸಂಬಂಧಪಟ್ಟಿರ್ತದೆ. ಅಂದರೆ ಈ ಯೋಜನೆ ಏನಂದರೆ ಮುಂದಿನ ಜನರೇಷನ್ಗೆ ಈಗ ನಾವು ಸರಿ ಚಿಕ್ಕ ನೀವು ರೋಡ್ಗಳನ್ನು ನೋಡಿರ್ತೀರ. ಈಗ ಮುಳಬಾಗಿಲಲ್ಲಿ ಸಣ್ಣ ರೋಡ್ಗಳಲ್ಲಿ ಮನೆ ಕಟ್ಟಿಬಿಡೋದು, ರೋಡ್ಗೆ ಅಡ್ಡಲಾಗಿ ಮನೆ ಕಟ್ಟಿಬಿಡೋದು, ಈ ಥರ ಮಾಡಬಾರ್ದಂತ ಮುಂದಿನ ಜನರೇಷನ್ಗೆ ಯಾವ ರೀತಿ ಯೋಜನೆಗಳನ್ನು ರೂಪಿಸಬೇಕು, ಯಾವ ರೀತಿಗಳನ್ನು ಬಡಾವಣೆಯನ್ನು ನಿರ್ಮಿಸಬೇಕು, ಯಾವ ರೀತಿ ಬಿಲ್ಡಿಂಗ್ಗಳನ್ನು ನಿರ್ಮಿಸಬೇಕು ಅನ್ನುವ ಉದ್ದೇಶದಿಂದ, ಈ ಮೂಲ ಸೌಕರ್ಯಗಳನ್ನು ಯಾವ ರೀತಿ ಕೊಡಬೇಕು ಅನ್ನುವ ಉದ್ದೇಶದಿಂದ ಈ ಯೋಜನೆ ರಚನೆಯಾಗಿದೆ. ಅಂದರೆ ಅಗಲವಾದ ರಸ್ತೆಗಳು, ಪಾರ್ಕ್ಗಳು, CA, ಆಮೇಲೆ ಬಿಲ್ಡಿಂಗ್ಗಳು ಯಾವ ರೀತಿ ಕಟ್ಟಬೇಕು, ಸೆಟ್ ಬ್ಯಾಕ್ ಯಾವ ರೀತಿ ಬಿಡಬೇಕು ಅನ್ನೋದು ಇದೆಲ್ಲ ನೋಡುತ್ತೆ ಯೋಜನೆ ಪ್ರಾಧಿಕಾರ. ಆಮೇಲೆ ನೀವು ಫ್ಯಾಕ್ಟ್ರಿಗಳು ಅಷ್ಟೇ, ಯಾವುದಾದ್ರೂ ಎಲ್ಲಿ ಕಟ್ಟಬೇಕು, ಏನು ಎತ್ತ ಅಂತ ಎಲ್ಲ ರೀತಿಯೂ ಇದರ ಅಂಡರಲ್ಲೇ ಬರುತ್ತೆ. ಮುಂದಿನ ದಿನಗಳು ಒಂದು ಇಂಪಾರ್ಟೆಂಟ್ ವಿಷಯ ಒಂದಿದೆ, ಅದನ್ನು ನಾನು ಈಗ ಹೇಳ್ತಾ ಇದ್ದೀನಿ. ನೋಡಿ, ನಾನು ಎಲ್ಲ ನೋಡಿದ್ದೀನಿ. ಮುಳಬಾಗಿಲಲ್ಲಿ ಒಳ್ಳೆ ಕಡೆ ಒಂದು ಸೈಟ್ ಬೆಲೆ ಮಿನಿಮಮ್ 50 ಲಕ್ಷಕ್ಕಿಂತ ಮೇಲ್ಪಟ್ಟಿದೆ. ಈಗ ನಮ್ಮ ಸುಹಾಸ್ ಅವರು, ನಮ್ಮ ಮಂಜಣ್ಣ ಇಬ್ಬರು ಮನಸ್ಸು ಮಾಡಿದ್ರೆ ಇದೇ ಮೂಡಾದಿಂದ, ಇದೇ ಮುಳಬಾಗಿಲು ಯೋಜನಾ ಪ್ರಾಧಿಕಾರದಿಂದ ಒಂದು 100 ಎಕರೆ ಆದರೂ ಅಕ್ವಿಜೇಷನ್ ಮಾಡಿ ಮಧ್ಯಮ ವರ್ಗದವರಿಗೆ ಒಂದು ಬಡಾವಣೆಯನ್ನು ನಿರ್ಮಿಸಿ ಕಡಿಮೆ ಬೆಲೆಯಲ್ಲಿ ಸೈಟ್ಗಳನ್ನು ಕೊಡಬೇಕಂತ ನಾನು ಈ ವೇದಿಕೆ ಮುಖಾಂತರ ಸರ್ಕಾರಕ್ಕೆ ನೀವು ಪ್ರಸ್ತಾವನೆಯನ್ನು ಕಳಿಸಬೇಕಂತ ಈ ವೇದಿಕೆ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ನೀವು ಈ ಸಮುದಾಯ ಕಡಿಮೆ ಜನ ಇದ್ರೂ ಓನ್ಲಿ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಮಾತ್ರ ಸೀಮಿತರ ಆಗಿದ್ದೀರಾ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ರಾಜಕೀಯದಲ್ಲೂ ಕೂಡ ನಮ್ಮ ಮಂಜಣ್ಣ ನಾವು ಕೂಡ ಪ್ರಾತಿನಿಧ್ಯ ಕೊಡ್ತೀವಿ. ನೋಡಿ, ಈ ಕಡೆ ಎಲ್ಲ ನನಗೆ ಗೊತ್ತಿದ್ದಂಗೆ ಎಲ್ಲ ವಯಸ್ಸಾಸ್ ಅಂತ ಅನ್ಕೊತಾ ಇದ್ದೀನಿ. ಹುಡುಗರಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ನಿಜವಾಗ್ಲೂ ಪ್ರಾತಿನಿಧ್ಯ ಕೊಡ್ತೀವಿ. ಕೌನ್ಸಿಲರ್ ಆಗಿರ್ಬೋದು, ಸ್ಥಳೀಯ ಚುನಾವಣೆಗಳಲ್ಲಿ ಆಗಿರ್ಬೋದು, ನಾಮಿನೇಟ್ಗಳಲ್ಲಿ ಆಗಿರ್ಬೋದು, ನಾವು ನಿಮಗೆ ಅವಕಾಶಗಳು ಕೊಡ್ತೀವಿ. ದಯವಿಟ್ಟು ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಳ್ಳಿ. ನಾವು ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ಗುರುತಿಸಿ ಒಳ್ಳೆ ಒತ್ತುಗಳು ಕೊಡ್ತೀವಿ, ಒಳ್ಳೆ ಸಪೋರ್ಟ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ನನಗೆ ಈಗಾಗಲೇ ನಮಗೆ ಸುಹಾಸ್ ಅವರು ಹೇಳಿದ್ದಾರೆ, ನಮ್ಮಲ್ಲಿ ಯೂತ್ಸ್ ಜಾಸ್ತಿ ಜನ ಇದ್ದಾರೆ, ರಾಜಕೀಯವಾಗಿ ನಮಗೆ ಪ್ರಾಧಾನ್ಯತೆ ಕೊಡಬೇಕು ಅಂತ. ನಾನು ಅದನ್ನು ಮಂಜಣ್ಣ ಜೊತೆಯಲ್ಲಿ ಕೂಡ ನಾನು ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ನಿಮ್ಮ ಸಮುದಾಯದವರಿಗೆ ನಾವು ಪ್ರಾತಿನಿಧ್ಯ ಕೊಡ್ತೀವಂತ ಈ ಸಭೆಯ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಇರಲಿ ಅಂತ ಈ ಸಭೆಯ ಮುಖಾಂತರ ನಾನು ಬೇಡ್ಕೊತಾ ಇದ್ದೀನಿ. ಈ 2 ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ
ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.